ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 5ನೇ ತಾರೀಕು ಫೆಬ್ರವರಿ 2024 ಸೋಮವಾರ. ಶೋಭಕೃತ್ ನಾಮ ಸಂವತ್ಸರೆ, ಉತ್ತರಾಯಣೆ, ಹೇಮಂತ ಋತು, ಪೌಷಮಾಸೆ, ಕೃಷ್ಣ ಪಕ್ಷದ ದಶಮಿ ತಿಥಿ, ಜ್ಯೇಷ್ಠ ನಕ್ಷತ್ರ, ಧ್ರುವಯೋಗ, ಭವಕರಣ. ಇವತ್ತಿನ ಪಂಚಾಂಗ ಫಲ. ನಮ್ಮ ವೈದಿಕ ಸಂಪ್ರದಾಯದಲ್ಲಿ ಹಲವಾರು ನಿಯಮಗಳನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ನಮ್ಮ ಜೀವನ ಹೇಗೆ ಗೊತ್ತಾ? ನಮಗೆ ಬೇಗ ಆಗ್ಬಿಡ್ಬೇಕು ಕೆಲಸಗಳು ಇದಾವೆ. ನಮ್ಮ ಯೋಗ್ಯತಾ ಯೋಗಕ್ಕೆ ಅನುಸಾರವಾಗಿ ನಮ್ಮ ದಶಾಭುಕ್ತಿಗಳು ಸಂಬಂಧಪಟ್ಟಂತೆ ತನ್ನ ಕೆಲಸ ಮಾಡೇ ಮಾಡುತ್ತೆ. ಆದರೂ ನಾವು ನಮ್ಮ ಪ್ರಯತ್ನದಲ್ಲಿರ್ತೇವೆ. ಅಲ್ಲೊಂದು ತಳಮಳ, ನಮಗೇ ಗೊತ್ತಿಲ್ಲದೆ ಒಂದು ಪ್ರಚೋದನೆ. ಮುಖ್ಯವಾಗಿ ಕೆಲವು ಲಗ್ನಗಳನ್ನು ನೋಡುವಾಗ ಕಟಕ ಲಗ್ನಕ್ಕೆ ಶುಕ್ರದಶೆ ಏನಾದರೂ ತೊಂದರೆ ಕೊಟ್ಟು ಬಿಡುತ್ತೆ. ವೃಷಭ ಲಗ್ನಕ್ಕೆ ಚಂದ್ರ ದಶೆ ಏನಾದರೂ ಒಂದು ತೊಂದರೆ ಕೊಟ್ಟು ಬಿಡುತ್ತೆ. ಮೀನ ಲಗ್ನಕ್ಕೆ ಬುಧ ದಶೆ ಏನಾದರೂ ಒಂದು ತೊಂದರೆ ಕೊಟ್ಟು ಬಿಡುತ್ತೆ. ಕುಂಭ ಲಗ್ನಕ್ಕೆ ವಿಶೇಷವಾಗಿ ಸೂರ್ಯ ದಶೆ ಒಂದು ಎಳೆದಾಟ ತಂದಿಡುತ್ತೆ. ಮಕರ ಲಗ್ನಕ್ಕೆ ಕುಜದಶೆ ಏನಾದರೂ ಒಂದು ತೊಂದರೆ ತಂದಿಡುತ್ತೆ. ಧನುರ್ ಲಗ್ನಕ್ಕೆ ಶುಕ್ರ ದಶೆ ಏನಾದರೂ ಒಂದು ತೊಂದರೆ ತಂದಿಡುತ್ತೆ. ಜಾತಕದಲ್ಲಿ ಚೆನ್ನಾಗಿದ್ದರೂ ನೆನಪಿಟ್ಟುಕೊಳ್ಳಿ, ಯಾಕಂದ್ರೆ ಇವರುಗಳು ನಿಮಗೆ ಬಾಧೆಯೇ. ನಿಮಗೇ ಗೊತ್ತಿಲ್ಲದೆ ಅಭ್ಯಾಸ ದುರಭ್ಯಾಸ ಕರ್ಕೊಂಡು ಹೋಗಿ ನಿಲ್ಸುತ್ತೆ. ನಾವೇನ್ ಮಾಡ್ತೀವಿ ಗೊತ್ತಾ? ನಮ್ಮ ಮಕ್ಕಳು ಕೇಳ್ತಿಲ್ಲ, ನಮ್ಮ ಯಜಮಾನ್ರು ಕೇಳ್ತಿಲ್ಲ, ನಮ್ಮ ಮನೆಯವ್ರು ಕೇಳ್ತಿಲ್ಲ. ಅಲ್ಲಿ ಮೊದಲೇ ನಿಮ್ಮನ್ನ ಈ ಒಂದು ಕಾಲಘಟ್ಟಕ್ಕೆ ತೆಗೆದು ಹಾಕಿಟ್ಟಿರುತ್ತೆ. ಮೊನ್ನೆ ಒಂದು ವಿಶೇಷವಾದ ಜಾತಕ, ಒಂದೇ ದಿನ ತುಂಬಾ ದೊಡ್ಡ 4 ಜನ ತುಂಬಾ ದೊಡ್ಡ ಮಟ್ಟದ ಸಾಧಕರು, ಸಾಧನೆ ಮಾಡಿದವರು, ಒಂದು ತುಂಬಾ ದೊಡ್ಡ ಎತ್ತರದ ಉನ್ನತ ಪದವಿಯಲ್ಲಿರ್ತಕ್ಕಂಥವರು ಒಂದೇ ದಿನ ನೋಡಿರ್ತಕ್ಕಂಥ ಜಾತಕ. ಅದರಲ್ಲಿ ಒಬ್ಬರು ಜಾತಕ ಬರುತ್ತೆ. ವೃಷಭ ಲಗ್ನ, ಶುಕ್ರ ವಕ್ರ, 12ನೇ ಮನೆ, ಶನಿ ಬೇರೆ ನೀಚ ಮೇಷದಲ್ಲಿ, 3ನೇ ಮನೆಯಲ್ಲಿ ಚಂದ್ರದಶೆ. ಚಂದ್ರ ಕುಳಿತಿದ್ದಾನೆ. ವಿಶೇಷವಾಗಿ ಆ ಚಂದ್ರದಶೆ ನಡೀತಿದೆ ಸರ್. 2015ರಿಂದ ಆರಂಭ ಆಗಿರ್ಬೇಕು. ನಿಮಗೆ ಮಾನಸಿಕವಾಗಿ ಚಂದ್ರ ಬಂದು ಮನೋಕಾರಕ, ಅನ್ನಕಾರಕ. ಚಂದ್ರ ಕೆಡ್ತು ಅಂದ್ರೆ ಏನಾಗುತ್ತೆ ಗೊತ್ತಾ? ಹುಳಿ ಅಭ್ಯಾಸಗಳು. ಚಂದ್ರ ಬಂದು ಹಾಲು, ಬೆಣ್ಣೆ, ತುಪ್ಪ, ಮೊಸರು. ಶನಿಗೆ ಕೇಂದ್ರದಲ್ಲಿದ್ದಾಗ ಯಾವುದೋ ಒಂದು ಬೇರೆ ಅಭ್ಯಾಸಗಳು, ಹುಳಿ ಪದಾರ್ಥ, ಮಜ್ಜಿಗೆ, ಆ ತರದ ಪ್ರಸಾದಗಳು, ನೈವೇದ್ಯಗಳು ಸೇವಿಸ್ತಕ್ಕಂಥದ್ದು ಮಾಡುತ್ತೆ. ಮನಸ್ಸನ್ನ ವಿಚಲಿತ. ನಾ ಹೇಳೇಬಿಟ್ಟೆ, ಅಲ್ಲಿ ಬರ್ದಿದ್ದೇನೆ ಕನ್ಸಲ್ಟೆಂಟ್ ಇಸ್ ಬೆಟರ್ ಅಂತ. ಕನ್ಸಲ್ಟೆನ್ಸಿನಲ್ಲಿ ಚೆನ್ನಾಗಿದ್ದಾರೆ, ಆದರೆ ತಮ್ಮ ವೃತ್ತಿಯಲ್ಲಿ ನೋಡಿ ಶನಿ ನೀಚ, ಶುಕ್ರ ವಕ್ರ ಅಲ್ಲಿ ಕಟ್ಟಿ ಹಾಕಿದೆ. ಕರ್ಮಾಧಿಪತಿ ಕೆಡಬಾರದು ಜಾತಕದಲ್ಲಿ, ನೆನಪಿಟ್ಟುಕೊಳ್ಳಿ. ಅವನು ಕೆಟ್ಟಿದ್ರೆ 8ನೇ ಮನೆಯಲ್ಲಿರೋದು, 12ನೇ ಮನೆಯಲ್ಲಿರೋದು, ಜನ್ಮ ಶನಿ ಇರೋದು. ಹೌದು, ವೃಷಭ ಲಗ್ನಕ್ಕೆ ಜನ್ಮ ಶನಿ ಒಳ್ಳೇದಲ್ವಾ ಗುರುಗಳೇ? ಇದೆ, ಇಲ್ಲ ಅನ್ನೋದೇನಲ್ಲ. ಬಟ್ ಅಷ್ಟೇ ಹೋರಾಟ ಕೊಡ್ತಾನೆ. ದಯಮಾಡಿ ಜಾತಕ ಪರಾಮರ್ಶೆ ಮಾಡಿಕೊಳ್ಳಿ. ಆಗ ನಮಗೇ ಗೊತ್ತಿಲ್ಲದೆ ಕೆಲವೊಂದು ವಿಘ್ನಗಳಿರ್ತವೆ. ಅದಕ್ಕೊಂದು ಅದ್ಭುತವಾದಂಥ ಮಾರ್ಗದರ್ಶನ ಮಾಡ್ಕೋಬಹುದು. ಒಂಚೂರು ಒಂದು 25 to 30% ಚೇತರಿಸ್ಕೊಳ್ತಕ್ಕಂಥದ್ದು ಮಾಡಬಹುದು. ಒಬ್ರು ಬಂದಿದ್ರು ತುಂಬಾ ದೂರದಿಂದ, ಹಣ್ಣಿನ ವ್ಯಾಪಾರ, ಜ್ಯೂಸ್ ವ್ಯಾಪಾರ, ತರಕಾರಿ ವ್ಯಾಪಾರ ಮಾಡ್ತಿದ್ದೇನೆ ಅಂತ. ಗುರುಗಳೇ, 10 ವರ್ಷದ ಹಿಂದ್ಗಡೆ ಎಲ್ಲೋ ನಿಂತು ಬಿಟ್ಟಿತ್ತು, ಇವತ್ತು ತುಂಬಾ ಚೆನ್ನಾಗಿದ್ದೇವೆ, ನಮ್ಮ ಮಟ್ಟಕ್ಕೆ ಚೆನ್ನಾಗಿದ್ದೇವೆ. ಇನ್ನೂ ಒಬ್ರು ಹೋಟೆಲ್ ಬಿಸ್ನೆಸ್ ಚೆನ್ನಾಗಿದ್ದೇವೆ, ಇಲ್ಲಮ್ಮ 2020ರಿಂದ ಅದ್ಭುತ ನಡೀತಿದೆ ಗುರುಗಳು, ಎಲ್ಲ ಕಳೆದು ನಿಂತು ಬಿಟ್ಟಿತ್ತು ಅನ್ನತಕ್ಕಂಥ. ನಮಗೆ ನಮ್ಮ ಕೆಲಸ ಸುಲಭವಾಗಲು ವೈದಿಕ ಧರ್ಮದಲ್ಲಿ ಅದ್ಭುತವಾದ ಪರಿಹಾರಗಳು ಹೇಳ್ಕೊಟ್ಟಿದ್ದಾರೆ. ಸ್ವಲ್ಪ ಪೂರ್ತಿ ತಿರುಗಿಸುವುದಿಲ್ಲ, ನೆನ್ಪಿಟ್ಕೊಳ್ಳಿ.
ಪೂರ್ತಿ ತಿರುಗ್ಬಿಟ್ರೆ ನಮಗೆ ಬರೋಷ್ಟು ಅಹಂಕಾರ, ದುರ್ಯೋಧನನ ಅಹಂಕಾರ ಬಂದ್ಬಿಡುತ್ತೆ. ನನ್ನ ಹತ್ರ ದ್ರೋಣಾಚಾರ್ಯರಿದ್ದಾರೆ, ನನ್ನ ಹತ್ರ ಭೀಷ್ಮಾಚಾರ್ಯರಿದ್ದಾರೆ, ವಿದುರ ಇದ್ದಾರೆ, ಕೃಪಾಚಾರ್ಯರಿದ್ದಾರೆ, ಅಶ್ವತ್ಥಾಮ, ಮುಖ್ಯವಾಗಿ ಕರ್ಣ, ನಾನೇ ಬಲಶಾಲಿ, ನನ್ನ ತಂದೆ ಸಪೋರ್ಟು, ತಾಯಿ ಸಪೋರ್ಟು. ಈ ಭ್ರಮೆ ಅವನನ್ನ ಹೊಡೆದಾಕ್ಬಿಟ್ಟಿತ್ತು. ಎಲ್ಲ ಒಳ್ಳೇದಕ್ಕೂ ಒಂದು ಅಂತ್ಯ ಇದೆ, ನೆನ್ಪಿಟ್ಕೊಳ್ಳಿ. ತುಂಬಾ ಎಷ್ಟೇ ದೊಡ್ಡ ಸ್ಥಾನವಿದ್ದರೂ, ಪದವಿ ಇದ್ದರೂ, ಪ್ರತಿಷ್ಠೆ ಇದ್ದರೂ, ಶ್ರೀಮಂತಿಕೆ ಇದ್ದರೂ, ಎಲ್ಲದಕ್ಕೂ ಒಂದು ಅಂತ್ಯವಿದೆ. ಒಂದು ಒಳ್ಳೆ ಮೂವಿಗೂ ಎಂಡ್ ಇದೆ, ಹಾಗೆಯೇ ಒಂದು ಕೆಟ್ಟ ಮೂವಿಗೂ ಎಂಡ್ ಇದೆ. ಅಂದ್ರೆ ಕೆಟ್ಟ ದಶೆಗೂ ಒಂದು ಎಂಡಿಂಗ್ ಬರುತ್ತೆ. ಕಾಯೋ ತಾಳ್ಮೆ ಇರ್ಬೇಕು ನಮಗೆ. ಆಗ್ತಿಲ್ಲ, ಏನೋ ದಿನನಿತ್ಯ ಕೆಲಸ ಕಾರ್ಯಗಳನ್ನ ಮಾಡ್ತಿದ್ದೇವೆ, ಅದಕ್ಕೂ ವಿಘ್ನ ಆಗ್ತಿದೆ. ನಿತ್ಯ ಒಂದು ಇದೆಯಲ್ಲ, ನಿತ್ಯ ನಮ್ಮ ಒಂದು ನಿತ್ಯ ಕರ್ಮಗಳು, ಏನೋ ಅವತ್ತಿನ ಕೆಲಸ, ಅವತ್ತಿನ ಊಟ, ಅವತ್ತಿನ ಅನುಬಂಧ, ಅವತ್ತಿನ ಒಂದು ಬದುಕು ಅನ್ನತಕ್ಕಂಥದಕ್ಕೆ ಅದ್ಭುತವಾದ ಪರಿಹಾರಗಳಿದ್ದಾವೆ. ಅಂತಹದ್ರಲ್ಲೇ ಇವತ್ತು ಹೇಳ್ತಕ್ಕಂಥ ಒಂದು ಯಾವಾಗ್ಲೂ ಒಂಥರ ನಿಧಾನ ಎಳಿತಿದೆ, ಆಗ್ತಿಲ್ಲ. ಯಾವ ಕೆಲಸ ಮಾಡ್ತಿದ್ರಿ ಆ ಕೆಲಸದಲ್ಲೂ ತೃಪ್ತಿ ಇಲ್ಲ, ಏನೋ ಕಷ್ಟ ಅನ್ನಿಸ್ತಿದೆ, ಭಾರ ಅನ್ನಿಸ್ತಿದೆ, ಎದ್ದೋಡ್ಲೇಬೇಕು, ನಿಲ್ಲಲೇಬೇಕು, ತಡಿಲೇ ಆಗ್ತಿಲ್ಲ, ಈ ತರದೊಂದು ಭಾವಾರ್ಥಗಳಲ್ಲಿ ಒದ್ದಾಡುತ್ತಿದ್ದರೆ ಒಂದು ಅದ್ಭುತವಾದಂಥ ದೀಪಾರಾಧನೆ ಇದೆ. ಇದನ್ನ ಈ ಟಿವಿ ಕಾಲದಿಂದಲೂ, ಜಮಿನಿ ಟಿವಿ ಕಾಲದಿಂದಲೂ, ಕಸ್ತೂರಿ ಕನ್ನಡದ ಕಾಲದಿಂದಲೂ ತಿಳಿಸ್ಕೊಟ್ಟಿದ್ದೇನೆ. ಅದನ್ನ ಮತ್ತೆ ಒಂದು ಮಾಲಿಕೆಯ ರೂಪದಲ್ಲಿ ಮತ್ತೆ ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಆಸೆ. ತುಂಬಾ ಜನ ನೋಡ್ತಿರ್ತೀರಿ, ಪ್ರಯತ್ನಗಳು ಮಾಡಿರೋರು ತುಂಬಾ ಜನ ಬಂದು ಸಿಹಿ ಕೊಟ್ಟಿರೋದುಂಟು, ಫಲತಾಂಬೂಲ ಕೊಟ್ಟಿರೋದುಂಟು, ಗುರುಗಳೇ ಆಗಿದೆ ಅಂತ. ಮೊನ್ನೆ ಒಬ್ರು ದಂಪತಿಗಳಿಬ್ರು, ಆ ಮಾತಿಗೆ 47 ವರ್ಷ, ಮಕ್ಕಳಾಗೋಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಡಾಕ್ಟ್ರು. ಎಲ್ಲೆಲ್ಲೋ ವೈದಿಕ ಪರಿಹಾರಗಳು 1 ವರ್ಷದ ಸುಮಾರಿಗೆ ಹಿಂದ್ಗಡೆ ಬಂದಿದ್ರಂತೆ. ಈಗಾಗುತ್ತೆ, ಆಗ್ಲೇಬೇಕು, ಈ ತರದೊಂದುಂಟು. IVF ಮೂಲಕ 47 ವಯಸ್ಸು, ನೆನ್ಪಿಡಿ ಮಕ್ಕಳೇ. ನಾನು ಮರ್ತು ಬಿಟ್ಟಿದ್ದೇನೆ, ಮಗು ಹುಟ್ಟಿ 1 ತಿಂಗಳಾಗಿದೆ, ಮಗುನ್ ತಗೊಂಡು ಬಂದ್ಬಿಟ್ಟಿದ್ದಾರೆ, ಹುಬ್ಬಳ್ಳಿಯಿಂದ ಬಂದ್ಬಿಟ್ಟಿದ್ದಾರೆ. ನೋಡಿ ಗುರುಗಳೇ, ನೋಡಿ ಗುರುಗಳೇ, ನಿಮ್ ಮಗು, ನೀವು ಆಶೀರ್ವಾದ ಮಾಡಿದ್ದು, ನಾನು ಅಮ್ಮ ಆಗಿದ್ದೇನೆ, ನಾನು ಅಪ್ಪಾಜಿ ಆಗಿದ್ದೇನೆ. 47ನೇ ವಯಸ್ಸಿನಲ್ಲಿ ಯೋಚನೆ ಮಾಡಿ, ಎಷ್ಟೋ ಜನಕ್ಕೆ 40 ಅಲ್ಲ 30ಕ್ಕೆ ಮೆನೋಪಾಸ್ ಬಂದ್ಬಿಟ್ಟಿದೆ ಇವತ್ತಿನ ಕಾಲಘಟ್ಟದಲ್ಲಿ. ಅಲ್ಲೊಂದು ಪವಾಡ, ಇನ್ ಏನು ಬೇಕು. ನಾನು ಹಾಗೇ ಅವ್ರು ಮಾತಾಡ್ತಿದ್ದಾರೆ, ಅವ್ರು ಖುಷಿಯಾಗಿ ಹೆಸರು ಕೊಡಿ, ರೇವತಿ ನಕ್ಷತ್ರ, ಇನ್ನೊಂದು ಹೇಳ್ತಿದ್ದಾರೆ. ನನಗೆ ಅದರ ಮೇಲೆ ಗಮನ ಇಲ್ಲ. ನನಗೆ ಆ ಜಾತಕ ಕೊಟ್ಟಿದ್ದಾರೆ, ಆ ಕುಂಡಲಿಯ ಮೇಲೆ ಗಮನ. ಯಾವುದೇ ಶಕ್ತಿ, ಲಗ್ನದಲ್ಲೇ ಗುರು, 7ನೇ ಮನೆಯಲ್ಲಿ ಶುಕ್ರ ಅದ್ಭುತವಾಗಿ, 9ನೇ ಮನೆಯಲ್ಲಿ ಸೂರ್ಯ ಕುಜ, 11ನೇ ಮನೆಯಲ್ಲಿ ಶನಿ ರಾಮಚಂದ್ರ. ಹೇಳ್ಕೊಳಕ್ ಆಗ್ತಿಲ್ಲ ನನಗೆ ಆನಂದ. ಅಮ್ಮ ವಾಗ್ದೇವಿ ನಡೆಸ್ಬಿಟ್ಟಿಯಾ, ಈ ಮಕ್ಕಳ ಆ ಒಂದು ಮಡಿಲ್ ತುಂಬಿಸ್ಕೊಟ್ಬಿಟ್ಟಿಯಾ, ಸಾಕು ತಾಯಿ. ಇದಕ್ ಮೇಲೆ ವಿದ್ಯೆ ನಮಗೆ ಬೇಕಿಲ್ಲ, ಇದಕ್ ಮೀರಿದ ತೃಪ್ತಿ ನಮಗೆ ಬೇಕಿಲ್ಲ. ಪೂರ್ಣ ಸಂತೃಪ್ತಿ. ನೀವು ನಂಬೋಲ್ಲ, ಅವ್ರು ಹೋದ್ಮೇಲೆ 10 ನಿಮಿಷ ಹಾಗೆಯೇ ಕುತ್ಕೋಬಿಟ್ಟಿದೆ, ಹಾಗೆಯೇ ಕಣ್ಣಲ್ಲಿ ನೀರು. ಆಗ್ಲಿ ರಾಮ ಅಂತ. ಆಗ್ಲೇ ಒಂದು ಬರಸಿಡಿಲಿನಂತ ಒಂದು ನ್ಯೂಸ್ ಬರುತ್ತೆ, ಹೇಳ್ಕೊಳಕ್ ಸಂಕಟ. ಇಲ್ಲೇ ಬೆಂಗಳೂರಲ್ಲೇ ನಡೆದಿರ್ತಕ್ಕಂಥದ್ದು. ನಾನು ನಿಮ್ಮನ್ನು ಬಂದು ನೋಡ್ಬೇಕು ಗುರುಗಳೇ, ಜಾತಕ ತೋರಿಸ್ಬೇಕು. ನನ್ನ ಮಗಳದ್ದು ತೋರಿಸಿದ್ರು. ನಿನ್ನ ಜೊತೇಲಿ ಇರಲ್ಲಮ್ಮ ಮಗಳು, ನಿನಗೊಂದು ಗುರುಶಾಪವಿದೆ, ಕುಟುಂಬದಲ್ಲಿ ಕಣ್ಣೀರಿದೆ ಅಂದ್ರೆ ಆಗಿದೆ ಗುರುಗಳೇ ಅಂತ ಆ ಪುಟ್ಟ ತಾಯಿ. ಏನಾಯ್ತೋ ಗೊತ್ತಿಲ್ಲ, ಅದೇನು ಮಾತು ನಡೀತೋ ಗೊತ್ತಿಲ್ಲ. ಮಗಳು ದೂರಿನಲ್ಲಿ ಮೆಡಿಕಲ್ ಓದ್ತಿದ್ದಾಳೆ. ಟೀಚರ್ ಇಷ್ಟಕ್ಕೂ ಏಕೆ? ಮಗನ ಜೊತೆ 17-18 ವರ್ಷದ ಮಗ, ಅದೇನು ಮಾತಾಯ್ತೋ, ತಾಯಿಯನ್ನ ತಳ್ಳದನ ಹೊಡೆದನ ಇನ್ನೊಂದ ಗೊತ್ತಿಲ್ಲ. ಆ ತಾಯಿ ಬಿದ್ದು ತೀರಿಕೊಂಡಿದ್ದಾಳೆ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಸರೆಂಡರ್ ಆಗ್ತಾನೆ. ನ್ಯೂಸ್ ಬಂದು ಎಲ್ಲಿ ನೋಡಿದ್ದೇನೆ ತಾಯಿ ಜೀವವನ್ನ, ಸರಿ ಆಮೇಲೆ ವಿಚಾರಿಸೋಣ. ಇವರಾದ ಮೇಲೆ 10 ನಿಮಿಷದ ನಂತರ ಆ ನ್ಯೂಸ್ಗೆ
ನನ್ನ ಆತ್ಮೀಯರು ಫೋನ್ ಮಾಡ್ತಾರೆ, ರವಿ ಗೊತ್ತಿಲ್ವಾ ಇವರಲ್ವಾ ಅಂತ. ಹೃದಯ ಒಡೆದು ಕುಳಿತುಕೊಬಿಡ್ತು. 18 ವರ್ಷದ ಗುರುದೋಷ ನೋಡಿ ಆಕೆ ಜಾತಕದಲ್ಲಿ, ಮಗಳ ಜೊತೆಲಿ ಇಲ್ಲ. ಮಗ ಇವತ್ತಿನ ಜನರೇಷನ್ ಈ ವೇಗ ಇದೆಯಲ್ಲ, ನೆನೆಸ್ಕೊಳ್ಳೋಕೆ ಒಂಥರ ಆಗ್ಬಿಟ್ಟೆ ಮಕ್ಕಳೇ. ನಾನು ಏನು ಹೇಳಿ, ಇನ್ನು ಆ ಮಗುವನ್ನು ಏನು ನಾನು ಸಮಾಧಾನ ಮಾಡ್ಲಿಕ್ಕೆ ಆ ಮಗುವೇ ಇಲ್ಲ. ಸುಮಾರು ಒಂದು 4 ವರ್ಷದ ಹಿಂದೆ, 5 ವರ್ಷದ ಹಿಂದೆ ಕೊರೋನಾ ಸಂದರ್ಭದಲ್ಲಿ ಸಿಕ್ಕಂಥ ಸಂದರ್ಭದಲ್ಲಿ ಮಾತಾಡಿದ್ದು. ಯಾವುದೋ ಕಾರ್ಯ, ಯಾವುದೋ ಊರಿನಲ್ಲಿ ಸಿಕ್ಕಂಥ ಮಗು ಕೈ ಎತ್ತಿ ಮುಗಿದಿತ್ತು. ಅದೊಂದು ಎಷ್ಟು ಒಂದು ಇದು ಅಂದ್ರೆ ನಿಮಗೆ ನಂಬಲ್ಲ ನೋಡಿ. ಈ ಪಗಡಿ ಕಟ್ಟಿದನೆಲ್ಲ ಕೊಟ್ಟಿದ್ದು ಆ ಮಗುವೆ. ಗುರುಗಳೇ ಇದಿಟ್ಕೊಳ್ಳಿ ಅಂತ. ಆ ಮನೆಯ ಅನ್ನ ದೊಡ್ಡದು, ಋಣ ದೊಡ್ಡದು, ಆದ್ರೆ ಅವ್ರಿಗೆ ನನ್ನ ಮೇಲೆ ತುಂಬಾ ಪ್ರೀತಿ. ಆ ಮನೆಯ ಹೆಣ್ಣು ಮಕ್ಕಳಿಗೆಲ್ಲ ಗುರುದೋಷ. ಏನು ರಾಮಚಂದ್ರ ಅಂತ ಕೂತುಬಿಟ್ಟೆ. ಇನ್ನು ಏನು ಹೇಳಲಿ ಮಕ್ಕಳೇ? ಒಂದು ಕಡೆ ಒಂದು ಮಡಿಲಲ್ಲಿ ತುಂಬುವುದೇ ಇಲ್ಲ ಅನ್ನತಕ್ಕಂಥ ಒಂದು ಮಗು, ಇನ್ನೊಂದು ತಾಯಿ ಜೀವಕ್ಕೆ ಅಮ್ಮ ನೀನು ಗುರುದೋಷ, ಮಕ್ಕಳ ವಿಚಾರದಲ್ಲಿ ನೋವು ಬರುತ್ತೆ ಅಂದ್ರೆ ಮಗನೇ ಜೀವ ತೆಗೆದು ಬಿಟ್ನ. ಏನು ಹೇಳಿ? ಜಾತಕ ಹುಡುಕ್ತಿದ್ದಾನೆ, ಗೊತ್ತಿಲ್ಲ, ಸಿಗುತ್ತೆ, ನಿಮ್ಮ ಜೊತೆ ವಿಶ್ಲೇಷಣೆ ಮಾಡೋಣ. ಅದಕ್ಕೆ ಹೇಳ್ತಿರ್ತಾನೆ, ನಮ್ಮ ಜೀವನ ನಮ್ಮ ಕೈಯಲ್ಲಿಲ್ಲ. ಇರುವಷ್ಟು ದಿನ ನಮ್ಮದೊಂದು ಪುಟ್ಟ ಪ್ರಯತ್ನ, ಪರಿಹಾರ. ಏನು ಅಂತ ಹೇಳ್ತೀರಾ ಈಗಿನ ಮಕ್ಕಳನ್ನ? ಕೇಳೋದು ತಪ್ಪ, ಹೇಳೋದು ತಪ್ಪ, ಕೊಡಲ್ಲ ಅನ್ನೋದು ತಪ್ಪ, ಮೊಬೈಲ್ ಕೊಡಲ್ಲ, ಓದ್ಕೊಳಪ್ಪ, ನಿನ್ನ ನಿಯಮದಲ್ಲಿ ಇರೋದು ಅನ್ನೋದು ತಪ್ಪ. ಗೊತ್ತಾಗ್ತಿಲ್ಲ ಮಕ್ಕಳೇ, ಎಲ್ಲಿಗೆ ಹೋಗ್ತಿದ್ದೀವಿ, ಏನು ಆಗ್ತಿದೆ ಈ ಪ್ರಕೃತಿಯ ನಿಯಮ, ತಂದೆ ತಾಯಿ ಅನುಬಂಧ, ವಿಶ್ವಾಸ, ಗೌರವ ಯಾಕೋ ಕಂಪಿಸ್ಬಿಟ್ಟಿದ್ದಾನೆ. ಇರಲಿ, ಆದರೂ ನಿತ್ಯ ಕರ್ಮಗಳು ನಮ್ಮದಿದೆ. ಒಂದು ಪುಟ್ಟ ಕೆಲಸ ನಮ್ಮ ಜೋಳಿಗೆ ತುಂಬಲೇಬೇಕು, ಓಡ್ಲೇಬೇಕು, ಯಾಕೋ ಎಳೆದಾಟ ಅದರಲ್ಲೂ ಅನ್ನತಕ್ಕಂಥವರಿಗೆ ಒಂದು ಅದ್ಭುತವಾದ ಸಂಕಲ್ಪ ಹೇಳ್ಕೊಡ್ತೇನೆ, ಇದನ್ನ ಮಾಡ್ಕೊಳ್ಳಿ. ಶುದ್ಧ ಗಾಣದ ತೆಂಗಿನೆಣ್ಣೆ, ನೀವೇ ಕೊಬ್ಬರಿ ತಗೋಬನ್ನಿ. ನೋಡಿ, ನಿಮಗೆ ಗೊತ್ತಿಲ್ಲ, ಕೊಬ್ಬರಿ ಬೂಸ್ಟ್ ಕಟ್ಬಿಡುತ್ತೆ, ಹುಳ ಬಿದ್ಬಿಡುತ್ತೆ. ಅದ್ರಲ್ಲಿ ಪೌಡರ್ ಇದೆ ಅಂತ ಹೇಳಿದ್ರೆ ಕೊಬ್ಬರಿ ಕುಯ್ದಾಗ ಅದು ಕೆಟ್ಟಿದೆ, ಹುಳ ಬಿದ್ದಿದೆ ಅಂತ ಅರ್ಥ. ಶುದ್ಧವಾಗಿದೆ, ಕೆಟ್ಟಿಲ್ಲ, ಪೌಡರ್ ಒಳಗಡೆ ಆಗಿಲ್ಲ ಅಂದ್ರೆ ಹುಳ ಬಿದ್ದಿಲ್ಲ ಅಂತ. ಯಾಕಂದ್ರೆ ಗಾಣದೆಣ್ಣೆಯ ಒಂದು ಶಕ್ತಿಯ ಬಗ್ಗೆ ನಿಮ್ಗೆ ಹಿಂದಿನ ಸಂಚಿಕೆಗಳಲ್ಲಿ ತೋರಿಸಿದ್ದೆ. ನೀವೇ ಕೊಬ್ಬರಿ, ಒಳ್ಳೆ ಕೊಬ್ಬರಿ, ಕೆಟ್ಟಿರುವ ಕೊಬ್ಬರಿ ಅಲ್ಲ, ತೆಂಗಿನ ಕೊಬ್ಬರಿ, ಬಟ್ಲು ಕೊಬ್ಬರಿ ಅಂತಿರಲ್ವಾ, 1-2 kg 3 kg ತಗೋಬನ್ನಿ. ಚೆಕ್ ಮಾಡಿ, ಕಟ್ ಮಾಡಿ, ಶುದ್ಧವಾಗಿದೆ ತಗೊಂಡು ಹೋಗ್ಬಿಟ್ಟು ನಿಮ್ಮ ಕಣ್ಮುಂದ್ಗಡೆ ಕೊಟ್ಟು, ಗಾಣದಕ್ಕೆ ಕೊಟ್ಟು ರುಬ್ಬಿಸಿ. ಆ ಎಣ್ಣೆ ಏನು ಬರುತ್ತೆ, ಒಂದು 2.5 kgಗೆ 1 kg ಶುದ್ಧವಾದ ಗಾಣದೆಣ್ಣೆ ಬರುತ್ತೆ. ತಗೊಬನ್ನಿ. ಅದಕ್ಕೊಂದಿಷ್ಟು ಪಚ್ಚಕರ್ಪೂರ ಹಾಕ್ತಕ್ಕಂಥದ್ದು ಮಾಡಿ, ಒಂದಿಷ್ಟು ಲವಂಗ ಸಣ್ಣದಾಗಿ ಜಜ್ಜಿ ಹಾಕಿ, ಹೌದು ಜಜ್ಜಿ ಹಾಕ್ಬಿಟ್ಟು ಅದನ್ನ ಇಟ್ಬಿಡಿ. ನಿತ್ಯ ಒಂದು ಕಡಿಮೆ ಅಂದ್ರೂ ಒಂದು ಸಂಕಲ್ಪ ಮಾಡ್ಕೊಳ್ಳಿ. ಈ ಕೆಲಸ ನಾನು ಮಾಡ್ತಿರೋ ಕೆಲಸದಲ್ಲಿ ನನ್ಗೆ ತೊಂದರೆಗಳು ಬರದೇ ಇರಲಿ. ಯಾಕೋ ಕೆಲ್ಸಕ್ಕೆ ಹೋದ್ರೆ ಬಾಸಿಂದ ಅವಮಾನ, ಕೊಲೀಗ್ಸಿಂದ ಅವಮಾನ, ನಮಗೆ ಸಿಗಬೇಕಾದ ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ತಿದ್ದೇವೆ, ಆದರೂ ಅದಕ್ಕೊಂದು ಕೊಕ್ಕಿ, ನಮಗೆ ಬರಬೇಕಾದ ಇನ್ಕ್ರಿಮೆಂಟ್ ಇರ್ಬೋದು, ಪ್ರಮೋಷನ್ ಇರಬಹುದು, ನಮಗೆ ಸಿಗಬೇಕಾದ ಹೆಸರು, ನಮಗೆ ಕೊಡಬೇಕಾದ ಗೌರವ, ಈ ಥರದೊಂದು ಭಾವಗಳು ಎಲ್ಲೋ ಅಲ್ಲೊಂದು ಟಟ್ಕ ಹೊಡಿತಾ ಇದೆ. ಯಾರೋ ಮೊಳೆ ಹೊಡೆದಾಗೆ ಪಟ 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 ಅನ್ನತಕ್ಕಂಥದ್ದು. ಸರಿ, ಮನೇಲಿ ಯಾವಾಗಲೂ ಬೆಳಗ್ಗೆ ಬಿಡೋವಾಗಲೇ ಲೇಟು, ಇಲ್ಲ ಮನೆಗೆ ಬರೋವಾಗ ಲೇಟು, ಮಾಡ್ತಿರೋ ಕೆಲಸಗಳಲ್ಲಿ ವಿಳಂಬ, ಈ ರೀತಿ ಆಗ್ತಿದೆ ಅನ್ನೋದಾದರೆ ಈ ತೆಂಗಿನೆಣ್ಣೆ ಮುಖ್ಯವಾಗಿ ರೆಡಿ ಮಾಡಿಟ್ಕೊಳ್ಳಿ. ಒಂದು ಬಾಟ್ಲಲ್ಲೋ ಏನಾದರೂ ಇಟ್ಕೊಂಡು ನಿತ್ಯ ಬೆಳಿಗ್ಗೆ ಎದ್ದು ಒಂದು ಪುಟ್ಟ ಸ್ನಾನ ಮಾಡ್ಕೊಳ್ಳಿ. ದೇವರಿಗೆ ಒಂದು ಪುಟ್ಟದಾಗಿ ಪುಷ್ಪಗಳು, ನಿಮ್ಮ ಪತ್ರೆಗಳು, ನಿಮ್ಮ ಶಕ್ತಿ ಏನಿದೆಯೋ ಒಂದು ಬಿಡಿ ಹೂವು ತಗೊಬಂದು ಕೀಳಬೇಡಿ. ನಿಮ್ಮ ಮನೆ ದೇವರು, ಕುಲದೇವರು, ಇಲ್ಲ ಇಷ್ಟ ದೇವರು ಅಂತಾದ್ರೂ ಇರುತ್ತೆ, ಇಂಥ ದೇವರಿಗೆ ಅನ್ನೋದೇನೂ ಇಲ್ಲ. ಈ ಎಣ್ಣೆಯನ್ನ ಹಾಕಿ ಶುದ್ಧವಾದ ಹತ್ತಿಯ ಬತ್ತಿ, ಶುದ್ಧ ಹತ್ತಿಯ ಬತ್ತಿ, ಫುಟ್ಪಾತ್ ಅಲ್ಲೆಲ್ಲ ಮಾರ್ತಿರ್ತಾರೆ, ಈ ಒಂದು ಟ್ರಾಫಿಕ್ ಅಲ್ಲೆಲ್ಲ ಮಾರ್ತಿರ್ತಾರೆ,
ಅನ್ಸುತ್ತೆ, ಹೌದು. ಅದು ಬೇರೆ ರೀತಿಯ ಕಾಟನ್ ಎಲ್ಲ ತಗೊಬಂದು ಮಾರ್ತಾರೆ, ನಿಮಗೆ ಗೊತ್ತಿಲ್ಲ. ಶುದ್ಧವಾದ ಹತ್ತಿ ಆಯ್ತು ಅಂದ್ರೆ ಒಂದು ಮೆಡಿಕಲ್ ಸ್ಟೋರ್ ಅಲ್ಲೇ ಕೊಂಡ್ಕೊಳ್ಳಿ. ಎಷ್ಟು ಕೊಡ್ತಾರೆ? ಒಂದು 100 ರೂಪಾಯಿ ಕೊಟ್ರೆ ತಗೊಬಂದು ನೀವೇ ಬತ್ತಿ ಮಾಡಿ. ಆಯ್ತು ಅಂದ್ರೆ ಅರಿಶಿನದ ಬತ್ತಿ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದು. ಮನೆಯಲ್ಲಿ ಏನಾದರೂ ಒಂದು ವಾಮಾಚಾರ ಪ್ರಯೋಗ, ತಂತ್ರ ಪ್ರಯೋಗ, ಕ್ಷುದ್ರ ಪ್ರಯೋಗ, ನಖ ಪ್ರಯೋಗ, ಚೂರ್ಣ ಪ್ರಯೋಗ ಇದಾವೆ. ನಮಗೆ ಗೊತ್ತಿಲ್ಲದ್ದು ತುಂಬಾ ನಡೀತಿರುತ್ತೆ ನಮ್ಮ ಸುತ್ತಮುತ್ತ ಮಕ್ಕಳೇ. ಆ ಥರದ್ದಾಗಿದೆ. ಆ ಥರದೊಂದು ಧಾವಂತ ಭಯದಲ್ಲಿರೋರು ಏನ್ ಮಾಡಿ, ಒಂದು ಗಟ್ಟಿ ಅರಿಶಿನ ಸ್ವಲ್ಪ ನೀರಿಗೆ ಹಾಕಿ ಒಂದಿಷ್ಟು ತೆಂಗಿನೆಣ್ಣೆಯನ್ನ ಹಾಕಿ ಆ ಬತ್ತಿಯನ್ನು ಅದರಲ್ಲಿ ಹಾಕಿ ಬಿಟ್ಟು ಒಂದು ಸ್ವಲ್ಪ ತಾದ ನಂತರ ಒಣಗಿಸ್ಕೊಳ್ಳಿ. ಅದನ್ನ ತಗೊಂಡು ಆ ದೀಪಕ್ಕೆ ಇಟ್ಟು ಬತ್ತಿ ಹಚ್ಚಿ. ನಿಮಗೆ ಆಯ್ತು ಅಂದ್ರೆ ಒಂದು ಸುಂದರಕಾಂಡವೋ, ಭಗವದ್ಗೀತೆಯೋ, ಮಹಾಭಾರತದ ಒಂದು ಶ್ಲೋಕವೋ, ರಾಮಾಯಣದ ಒಂದು ಶ್ಲೋಕವೋ ದೇವ್ರ ಮುಂದ್ಗಡೆ ಇತ್ತು ಅಂದ್ರೆ ಲಲಿತಾ ಸಹಸ್ರನಾಮವೋ, ವಿಷ್ಣು ಸಹಸ್ರನಾಮವೋ ಒಂದು ಶ್ಲೋಕ ಆದ್ರೂ ಓದಿ ಆ ದೀಪ ಹಚ್ಚತಕ್ಕಂಥದ್ದು ಮಾಡಿ. ಎಡಬಿಡದೆ ಅಲ್ಲೊಂದು ಸಣ್ಣದಾಗಿ ಒಂದು ಒಣಗಿದ ಖರ್ಜೂರ, ಇಲ್ಲ ಅಂತ ಹೇಳಿದ್ರೆ ಒಂದು ಬೆಲ್ಲದ ತುಂಡು ನೈವೇದ್ಯ. ಸಂಜೆಯು ಬಂದು ಕೈಕಾಲು ತೊಳ್ಕೊಂಡು ಆ ಬತ್ತಿ ತೆಗೆದು ಬಿಡಿ, ಹೊಸ ಬತ್ತಿ ಇಟ್ಟು ದೀಪ ಹಚ್ಚಿ. ತೆಂಗಿನೆಣ್ಣೆಗೆ ಲವಂಗ ಕುಟ್ಟಿ ಹಾಕಿ ಇಟ್ಟಿದಿರಲ್ವಾ, ತೆಂಗಿನೆಣ್ಣೆ, ಶುದ್ಧ ಗಾಣದ ಎಣ್ಣೆ, ಇದನ್ನ ಹಚ್ಚತಕ್ಕಂಥದ್ದು ಮಾಡಿ. ಆ ಕೋರಿಕೆ ಅಲ್ಲೊಂದು ಸ್ಲಿಪ್ಪಲ್ಲಿ ಬರೆದು ಬಿಡಿ. ನನ್ನ ಈ ಕೆಲಸದಲ್ಲಿ ಯಾವಾಗ್ಲೂ ಅವಮಾನ ಆಗ್ತಿದೆ, ನನಗೆ ಗೌರವ ಸಿಗಲಿ ಅಂತ ಒಂದು ಸ್ಲಿಪ್ಪು. ಅದಕ್ಕೊಂದು ಅರಿಶಿನ ಕುಂಕುಮ ಹಚ್ಬಿಟ್ಟು ಅದ್ರ ಮೇಲೆ ಒಂದು 1 ರೂಪಾಯಿ ನಾಣ್ಯ ಇಟ್ಬಿಟ್ಟು ನಿಮ್ಮ ಪಾಡಿಗೆ ತಗೊಳ್ಳೋದು, ಅದನ್ನು ನನಗೆ ಕೆಲಸದಲ್ಲಿ ಗೌರವ ದೊರಕಲಿ, ನಾನು ನಿತ್ಯ ಬೇಗ ಆಫೀಸ್ಗೆ ಹೋಗುವಂತ ಆಗಲಿ, ನನಗೆ ಸಿಗಬೇಕಾದಂತ ಸ್ಥಾನ ಸಿಗಲಿ. ನೀವು ಏನ್ ಮಾಡ್ತಿದ್ದೀರೋ ಇದೆ. ದಶ ಭುಕ್ತಿ ಯೋಗ ಕರ್ಣ ನಮ್ಮನ್ನ ಕಟ್ಟಿ ಹಾಕಿದೆ, ಡನ್, ನೋ ಇಶ್ಯೂ. ನೀವು ಇದನ್ನ ಮಾಡಿ. ನೀವು ನನಗೆ ಅವಮಾನ ದೂರ ಹೋಗಲಿ, ನನಗೆ ಬರಬೇಕಾದಂತಹ ದುಡ್ಡು ಯಾರೋ ಕೊಡ್ತೀನಿ ಅಂತಿದ್ದಾರೆ, ಕೊಡ್ತಿಲ್ಲ, ನಿಧಾನ ಮಾಡ್ತಿದ್ದಾರೆ, ರೈಟ್. ಆ ಒಂದು ಅವಮಾನಕ್ಕೆ, ನೋವಿಗೆ ಅಲ್ಲೊಂದು ಸ್ಲಿಪ್ ಅಷ್ಟೇ. ನನಗೆ ಬರಬೇಕಾದ ದುಡ್ಡು ಬೇಗ ಕೊಡುವಂತಾಗಲಿ, ನಾನು ಕೊಡಬೇಕಾದ ದುಡ್ಡು ಬೇಗ ಕೊಡುವಂತಾಗಲಿ. ಪುಟ್ಟ ಸ್ಲಿಪ್ ಮಕ್ಕಳೇ. ಆ ವಿಷ್ಣು ಸಹಸ್ರನಾಮನೋ ಲಲಿತಾ ಸಹಸ್ರನಾಮನೋ ಅಲ್ಲಿಟ್ಟು ಅದನ್ನ ಓದ್ಬಿಟ್ಟು ನಿಮ್ಮ ಮನೆ ದೇವರ ನೆನೆಸ್ಕೊಂಡು ಆ ದೀಪ ಹಚ್ಚತಕ್ಕಂಥದ್ದು ಸದಾ. ಅಲ್ಲೊಂದು ಧೂಪ, ಅಲ್ಲೊಂದು ನೈವೇದ್ಯ, ಒಂದು ಅಚ್ಚು ಬೆಲ್ಲ ಇಟ್ಟು ಸರಿ. ಇಷ್ಟೇ ಬೆಲ್ಲದ ತುಂಡಿಟ್ಟು ಸರಿ. ಅದನ್ನ ತೆಗೆದು ಒಂದು ಪಾಯಸವೋ ಪ್ರಸಾದವೋ ಮಾರನೇ ದಿನ ಮಾಡ್ಕೊಂಡು ತಿಂದ್ರು ಸರಿ. ಆ ಬೆಲ್ಲ ತೆಗೆದು ಇನ್ನೊಂದು ಮಿನಿಮಮ್ 42, 48, 108, 180 ದಿನ ನೀವು ಮಾಡ್ತಾ ಹೋಗಿ. ನಿಮ್ಮ ಕೆಲವೊಂದು ಸಮಯ ಪ್ರಕೃತಿ ದತ್ತವಾದಂಥ ನಿಯಮಗಳು ಅಲ್ಲೊಂದು ವಿಘ್ನ ತೊಂದರೆ, ಮನೆಯವರು ಯಜಮಾನರು ಮಾಡ್ಲಿ, ಇಲ್ಲ ನಿಮ್ಮ ಪತ್ನಿ ಮಾಡ್ಲಿ, ನಿಮ್ಮ ಮಕ್ಕಳು ಮಾಡ್ಲಿ, ಇದು ಹಚ್ತಾ ಬನ್ನಿ. ನಿಮ್ಮ ಕೆಲಸ ತುಂಬಾ ಅದೇನು ನಿಧಾನ ಎಳಿತಿದೆ ಇದೆಯಲ್ಲ ನೋಡಿ. ಖಂಡಿತ ನೀವು ನನಗೆ ಮೆಸೇಜಲ್ಲಿ ಹಾಕ್ತೀರ, ಗುರುಗಳೇ ಪವಾಡ ನಡೆದಿದೆ, ಮಿರಾಕಲ್ ನಡೆದಿದೆ, ಅಮೇಝಿಂಗ್. ಎಸ್, ನನ್ನ ಆಫೀಸಲ್ಲಿ ನನಗೊಂಥರ ತೃಪ್ತಿ ಇದೆ, ಸಮಾಧಾನ ಇದೆ, ಸ್ಟ್ರೆಸ್ ಇಲ್ಲ, ಲೇಟ್ ಇಲ್ಲ, ಬೇಗ ಇಲ್ಲ, ತೊಂದರೆ ಇಲ್ಲ. ಏನೋ ಒಂದು ನನಗೆ ತೊಂದರೆ ಕೊಡೋರು ದೂರ ಹೋದ್ರು, ಯಾರೋ ಒಬ್ರು ತೊಂದರೆ ಕೊಡ್ತಿದೆ, ಸ್ವಾಮಿ ನನಗೆ ತುಂಬಾ ಕೆಲಸದಲ್ಲಿ ತೊಂದರೆ ಒಬ್ರಿಂದ ಆಗ್ತಿದೆ, ನನಗೆ ದಾರಿ ತೋರಿಸು ಅಂತ ಅದನ್ನ ಓದಿ. ಅಷ್ಟೇ ಕೇಳಿ, ಇನ್ನೇನು ಜಾಸ್ತಿ ಕೇಳಬೇಡಿ. ಸಾಮಾನ್ಯ ಸಮಸ್ಯೆಗಳಿದೆಲ್ಲ, ದೊಡ್ಡ ಸಮಸ್ಯೆ ಇಲ್ಲ, ತುಂಬಾ ಸರಳ ಪರಿಹಾರಗಳು, ನಿಮಗೆ ಗೊತ್ತಿಲ್ಲ, ಇದನ್ನ ಮಾಡಿ. ನೀವು ದೀಪ ಹಚ್ಚಿ 42, 48, 108 ಇಲ್ಲ 180 ದಿನ. ಯಾವುದೋ ಒಂದು ವೀಸಾ ಟ್ರೈ ಮಾಡ್ತಿದ್ದೀರಾ, ಯಾವುದೋ ಒಂದು ಇಂಟರ್ವ್ಯೂ ಟ್ರೈ ಮಾಡಿದ್ದೀರಾ, ಬಟ್ ಆ ಕೆಲಸ ನಿಮಗೆ ಬೇಕು, ನಿಮ್ಮಲ್ಲಿ ಅರ್ಹತೆ ಇದೆ, ಯೋಗ್ಯತೆ ಇಲ್ಲದ ಕೇಳಬೇಡಿ. ಸಾಮಾನ್ಯ, ನಾನು ಓದ್ತಿದ್ದೇನೆ, ನನ್ನ ನಂಬರ್ ಈ ಥರದ್ದು ಅನ್ಕೊಂಡಿದ್ದೇನೆ, ಚೆನ್ನಾಗಿ ಬರಿಬೇಕು, ಮರ್ತೋಗ್ಬಿಡ್ತೇನೆ ಓದಿದ್ದನ್ನ, ಎಕ್ಸಾಮ್ಗೆ ಹೋದಾಗ ಮರ್ತು ಬಿಡ್ತೇನೆ, ಟೆನ್ಷನ್ ಆಗ್ಬಿಡ್ತೇನೆ, ಗಾಬರಿಗೆ ಇದಾಗ್ಬಿಡ್ತೇನೆ, ನನ್ನ ಓದಿಗೆ ತಕ್ಕಂಥದ್ದು ನಾನು ಬರ್ಕೊಂಡು ಬರೋ ಹಾಗೆ ದಾರಿ ತೋರಿಸ್ಕೊಡು. ಇದನ್ನ ಮಾಡಿ. ನೀವು ಮಾಡಿ. ಸುಲಲಿತ, ಸರಳ, ಒಂಥರ ಈಸಿ ಫ್ಲೋಯಿಂಗ್ ಆದಂಗೆ ಆಗತಕ್ಕಂಥದ್ದು ಆಗುತ್ತೆ. ಈ ಒಂದು ತೆಂಗಿನೆಣ್ಣೆಯ ದೀಪ ಹಾಗೂ ಅನುಷ್ಠಾನ ಮಾಡ್ಕೋತೀರಿ ಅಂತ ಅನ್ಕೋತೇನೆ. ಒಳ್ಳೇದಾಗ್ಲಿ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ?
ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಜ್ಯೇಷ್ಠ ನಕ್ಷತ್ರ. ಮಾತುಗಳು ಹೊರಳ್ತಿಲ್ಲ ಮಕ್ಕಳೇ. ಒಂದು ಕಡೆ ಒಂದು ಪುಟ್ಟ ಮಗು ಭೂಮಿಗೆ ಬಂದಿದೆ ಅಂತ, ಇನ್ನೊಂದು ಕಡೆ ಒಂದು ಮಗು ತನ್ನ ತಾಯಿಯ ಹಂತಕ ಆಗ್ಬಿಟ್ಟಿದ್ದಾನೆ ಅಂತ. ಎರಡೂ ಜಾತಕ ನೋಡಿರೋನು. ಮಗಳ ಜಾತಕ ನೋಡಿದಾಗ್ಲೇ ಈ ಥರದ್ದು ಒಂದು ನೋವು ಬರುತ್ತೆ, ಜಾಗ್ರತೆ, ನಿನ್ನ ಜೊತೇಲಿರೋದೇ ಪವಾಡ ಅಂತ. ಸಾವು ಕಣ್ಣಿಗೆ ತಾಕಲೇ ಇಲ್ಲ, ಮಕ್ಕಳಿಂದಲೇ ನೋವು ಅಂತ. ಇವತ್ತು ಆ ತಾಯಿಯ ಶವ ನೋಡ್ಲಿಕ್ಕೆ ಆ ಮಗುವಿಗೆ ಟಿಕೆಟ್ ಸಿಕ್ಕಿದೆಯೋ ಇಲ್ಲವೋ? ರಾಮಚಂದ್ರ, ನಾನು ಏನಂತ ಹೇಳಿ? ಹಾಗೆಲ್ಲ ಆ ಯುಗಗಳಲ್ಲಿ ಯಾರೋ ಒಬ್ಬ ರಾಕ್ಷಸ ಹುಡ್ತಿದ್ದ, ಎಲ್ಲೋ ಒಬ್ಬ ಅಂತ. ಈಗ ಪ್ರತಿ ಮನೆಯಲ್ಲೂ ಒಬ್ಬ ರಾಕ್ಷಸರು ಹುಟ್ಲಿಕ್ಕೆ ಶುರು ಆಗ್ಬಿಟ್ಟಿದ್ದಾರೆ. ಪ್ರತಿ ಮನೆಯಲ್ಲೂ ದೇವತೆಗಳಿದ್ದಾರೆ. ನಮಗಿಷ್ಟ ಇಲ್ವಾ ಮಕ್ಕಳೇ? ಹೋಗ್ಬಾರ್ದು, ಬೇಡ ಬಿಡು, ಹೊಟ್ಟೋಗ್ಬಿಡೋಣ ಎಲ್ಲೋ. ಇನ್ನೊಬ್ಬರು ನೋವು ಕೊಟ್ಟು ಬದುಕ್ತಾ ಇನ್ನೊಬ್ಬರನ್ನ ನಾವು ಯಾಕೆ ಬೇಕು? ತಪ್ಪಲ್ವಾ? ನಮ್ಮಿಂದ ಅವ್ರಿಗೆ ಯಾಕೋ ಅಡ್ಜಸ್ಟ್ ಆಗ್ತಿಲ್ಲ, ವೈ ಟು ಡಿಸ್ಟರ್ಬ್. ನೀಟಾಗಿ ಹೇಳಿಬಿಟ್ಟು ಬರೆದಿಟ್ಬಿಟ್ಟು ಒಂದು ಪತ್ರ, ಎಲ್ಲೋ ಹೋಗ್ತಿದ್ದೀನಿ, ಹೌದು ಎತ್ಕೊಳ್ಳು, ಸಂಕಟ ಪಡುತ್ತೆ. ಈ ಥರ ವ್ಯಗ್ರವಾಗಿ ಉದ್ರಿಕ್ತವಾಗಿ ದ್ವೇಷ ಭಾವನೆ ಬೆಳೆಸ್ಕೊಂಡು ಹೆಂಡತಿ ಮೇಲೆಯೋ ಗಂಡನ ಮೇಲೆಯೋ ಸಮಾಜದ ಮೇಲೆಯೋ ಪರಿಸರದ ಮೇಲೆಯೋ ಪ್ರಕೃತಿಯ ಮೇಲೆಯೋ ಏನಾಗ್ತಿದೆ ಮಕ್ಕಳೇ? ಬದಲಾಗ್ಬಿಟ್ಟ ಮನುಷ್ಯ, ಬದಲಾಗಿಬಿಟ್ಟ. ರಾಮ. ಜ್ಯೇಷ್ಠ ನಕ್ಷತ್ರ, ಮೇಷರಾಶಿ. ಚಂದ್ರ ಬುಧನ್ ಸಾರದಲ್ಲಿರೋದು ವಿಪರೀತ ಬಲ, ವಿಪರೀತ, ನೆನ್ಪಿಟ್ಕೊಳ್ಳಿ. ಅಷ್ಟಮದಲ್ಲಿ ಬೇರೆ ಇದ್ದಾನೆ. ಸೊ ಅದರಿಂದ ಅಡ್ಡುಗೋಡೆ ಮೇಲೆ ಇಟ್ಟಂತ ದೀಪದ ತರ ಇಡಬೇಕು, ಹುಷಾರು. ಅಕ್ಕಿ ಮೇಲೇನೂ ಆಸೆ, ನೆಂಟರ ಮೇಲೇನೂ ಆಸೆ. ಬ್ಯಾಲೆನ್ಸ್ ಮಾಡಿ. ಇವತ್ತು ದುಡುಕಬೇಡಿ. ನಮ್ಮ ಎಲ್ಲೆಗೆ ಮೀರಿದಂಥದ್ದು ನಡೆಯುತ್ತೆ ಕೆಲವೊಂದು ಪ್ರಕೃತಿಯ ನಿಯಮ. ಚಂದ್ರ ಬುಧನ್ ಸಾರದಲ್ಲಿರೋದು ಒಳ್ಳೇದಾದ್ರೆ ಅಷ್ಟಮದಲ್ಲಿದ್ದಾನೆ, ಕುಜನ್ ಮನೇಲಿದ್ದಾನೆ. ಸೊ ವಿಪರೀತವಾದಂಥ ಹಿಂಗ್ ಧುಮುಕ್ ಬಿಡೋಣ, ಎರಡೂ ಧುಮುಕೋದು ಬೇಡ, ನಿಂತ್ಕೊಬಿಡೋಣ. ಸರ್ಕಲಲ್ಲಿ ಜಾಮ್ ಆಗ್ಬಿಟ್ಟಿದ್ದೇವೆ ಕೆಲವೊಂದು ಸಮಯ, ಧುಮುಕೋದು ಬೇಡ, ಅಲ್ಲೇ ಕುತ್ಕೋಬಿಡೋಣ. ಯಾರಾದ್ರೂ ಸರಿಯಾದ ವ್ಯಕ್ತಿ ಬಂದಾಗ ಅಡ್ರೆಸ್ ಕೇಳಿ ಹೋಗೋಣ. ಇಲ್ಲ ನನಗೆ ಗೊತ್ತು, ಆತರ ಗೇಡಿ ಎಲ್ಲ ಕೇಡು, ಜಾಗ್ರತೆ. ವೃಷಭ ರಾಶಿ. ಚಂದ್ರ ಬ್ಯೂಟಿಫುಲಿ ಇಸ್ ಸೆಟ್ಟಿಂಗ್. ಟೆಕ್ನಿಕಲ್ ಲೈನ್, ಸರ್ಕಾರಿ ಮಟ್ಟದ ಕೆಲಸ, ಪ್ರಾಜೆಕ್ಟ್ಗಳು, ವ್ಯವಹಾರಗಳು, ವಿಶೇಷ ಅಭಿವೃದ್ಧಿ. ಯಾಕಂದ್ರೆ ಧನಕಾರಕನ ಪ್ರಭಾವದಲ್ಲಿ ಭಾಗ್ಯದಲ್ಲಿ ಬುಧ ಕುಳಿತಿದ್ದಾನೆ. ಇಟ್ಸ್ ಅ ಬ್ಯೂಟಿಫುಲ್. ಸರ್ಕಾರಿ, ಅದರಲ್ಲಿ ಸೂರ್ಯನ ಸಾರದಲ್ಲಿ ಕುಳಿತಿದ್ದಾನೆ. ಸೊ ಗೌರ್ಮೆಂಟ್, ಸ್ವಂತ ಕಾರ್ಯ, ಸ್ವಂತ ವ್ಯವಹಾರ, ಇವುಗಳಲ್ಲಿ ಅದ್ಭುತ ಪ್ರಗತಿ. ಮಿಥುನ ರಾಶಿ. ಚಂದ್ರ ಕನ್ಸಲ್ಟೆಂಟ್ 6ನೇ ಮನೇಲಿ ಕುಳಿತಾಗ, ಬುಧನ್ ಸಾರದಲ್ಲಿ ಕುಳಿತಿದ್ದಾನೆ. ಫಾರ್ಮಸಿ ಕನ್ಸಲ್ಟೆಂಟ್, ಮೆಡಿಸಿನ್ ಕನ್ಸಲ್ಟೆಂಟ್, ಲ್ಯಾಬ್ ಟೆಕ್ನಿಷಿಯನ್, ಫಿಸಿಯೋಥೆರಪಿಸ್ಟ್, ನ್ಯಾಚುರೋಥೆರಪಿಸ್ಟ್, ಪಂಚಕರ್ಮ, ಒಂದು ಟ್ರೀಟ್ಮೆಂಟ್. ನೀವು ನಂಬೋಲ್ಲ, ಇವತ್ತಿಗೂ ಒಂದು ತಾಯಿ ಜೀವ ವೆಸ್ಟ್ ಬೆಂಗಾಲಿಂದ ಬರುತ್ತೆ. ತುಂಬಾ ಚೆನ್ನಾಗಿದ್ದೇನೆ ಗುರುಗಳೇ ಅಂತ ಖುಷಿ ಆಗುತ್ತೆ. ಬದಲಾಯಿಸ್ತೆ ಅಂತಲ್ಲ, ಆಕೆಗೆ ಬರಲು ಸಮಯ ದೈವ ಕೊಡ್ತು, ದಾರಿ ತೋರಿಸಲು ಆ ದೈವ ನನ್ನ ಬಾಯಿಂದ ಹೇಳಿಸ್ತು. ಆಕೆ ಮಾಡ್ತಿದ್ದಂಥ ಕೆಲಸ ಏನ್ ಗೊತ್ತಾ? ನಮ್ಮ ಪ್ರಕಾರ ಅದೊಂದು ತುಂಬಾ ಕೀಳು ಮಟ್ಟದ ಕೆಲಸ, ಆದ್ರೆ ಆಕೆ ತುಂಬಾ ವೃತ್ತಿಬದ್ಧತೆಯಿಂದ ಮಾಡ್ತಿತ್ತು, ನ್ಯಾಯ ನೀತಿ ಧರ್ಮದಂತೆ. ಸ್ಪಾ ಅಂದ್ರೆ ಗೊತ್ತಿದೆ ನಿಮ್ಗೆ, ನಾವು ಹೋಗಿದ್ದೆ, ನಮ್ಗೆ ಏನೇನೋ ಸ್ಟೀಮ್ ಕೊಡ್ತಾರೆ, ಎಣ್ಣೆ ಹಾಕಿ ಮರ್ಜನ ಇನ್ನೊಂದು. ಕೆಲವರು ಅಲ್ಲಿ ಹೋಗೋದೇ ಒಂಥರ ಕೀಳು ಭಾವದಿಂದ. ನಾನು ಆಗ ಆಕೆಗೆ ಹೇಳಿದೆ, ನಿನ್ನ ಕೈಯಲ್ಲಿ ವಿದ್ಯೆ ಇದೆ, ಒಳ್ಳೊಳ್ಳೆ ವ್ಯಕ್ತಿಗಳೆಲ್ಲ ಪರಿಚಯ ಇದ್ದಾರೆ, ಒಂದೊಳ್ಳೆದಾಗಿ ನ್ಯಾಚುರೋಥೆರಪಿಸ್ಟ್, ಪಂಚಕರ್ಮ ಡಾಕ್ಟರ್ಸ್, ಆಯುರ್ವೇದ ಡಾಕ್ಟರ್ ಟ್ರೀಟ್ಮೆಂಟ್ ಕೊಟ್ಟು ಆ ನಾಡಿ, ಆ ನರ, ಯಾವುದಕ್ಕೆ ಮಸಾಜ್ ಮಾಡಬೇಕು, ಯಾವುದಕ್ಕೆ ಆ ಪ್ರೆಷರ್ ಕೊಡ್ಬೇಕು, ಈ ಥರದ್ದೊಂದು ಯೋಚನೆ ಮಾಡು ಮಗು, ನನ್ನ ಮಾತು ಕೇಳು ಅಂತ.
ननगे ಅದೆಲ್ಲ ಗೊತ್ತಿಲ್ಲ वो उसके बारे में मेरे को मालूम नहीं है गुरुजी दिक्कत तो होता है ना मैं पढ़ा लिखा हूँ पैसा तो है ना ಹೇಳಿದೆ ಇಜ್ಜತ್ ಕಮಾವು ಅಂತ ಇಜ್ಜತ್ ಕಮಾವು ಗೌರವ ನೀನು ಗಳಿಸ್ತೀನಿ ನನ್ನ ಮಾತು ಕೇಳು ಸ್ವಲ್ಪ ಕಷ್ಟ ಆಗುತ್ತೆ ಟ್ರೆಡಿಷನಲ್ ಚೇಂಜ್ ಆಗು ನೋಡು ಅಲ್ಲೊಂದು ಗೌರವ ಹೆಸರು ಒಂದು ಡಾಕ್ಟರ್ ಕರ್ಕೊಂಡು ಬಾ ಅವ್ರು ಚೆಕ್ ಮಾಡ್ತಾರೆ ಇವನಿಗೆ ವಾತ ಜಾಸ್ತಿ ಇವನಿಗೆ ಪಿತ್ತ ಜಾಸ್ತಿ ಇವನಿಗೆ ಕಫ ಜಾಸ್ತಿ ಅವರು ಟ್ರೀಟ್ಮೆಂಟ್ ಕೊಡ್ತಾರೆ ಈ ಥರದ್ದೊಂದು ಅಭ್ಯಂಗ ಸ್ನಾನವೋ ಶಿರೋದಾರವೋ ನಾಭಿದಾರವೋ ಕಟಿ ಸ್ನಾನವೋ ಈ ಥರದ ಕೆಲವೊಂದು ಹೇಳ್ತಾರೆ ಅದ್ರ ಪ್ರಕಾರವಾಗಿ ಮಾಡಿ ನೋಡು ಇನ್ನೊಂದಷ್ಟು ಗೌರವ ಅಂತ ನೀವು ನಂಬಲ್ಲ ತುಂಬ ದೊಡ್ಡ ಸಂಸ್ಥೆ ಕಟ್ಟಿದೆ ಹೆಸರು ಪಡೆದಿದೆ ದಟ್ ಈಸ್ ದಿ ಸ್ಮಾರ್ಟ್ನೆಸ್ ಎಲ್ರಿಗೂ ಬರ್ಲಿಕ್ಕೆ ಆಗೋಲ್ಲ ದಾರಿ ತೋರ್ಸೋಕ್ ನಾನು ಯಾರು ದಾರಿಲಿ ಹೋಗೋಕ್ ನೀವು ಯಾರು ಅವನಿಚ್ಛೆ ಯಾರಾದ್ರೂ ಆ ಥರ ಏನೋ ಒಂದು ಮಾಡ್ಲಿಕ್ಕೆ ಹೋಗ್ತಿದ್ದೀರಿ ಆಚಾರ್ಯರ ಹತ್ರ ಕೇಳಿ ಇವತ್ತು ಮಿಥುನ ರಾಶಿಗೆ ಆ ಥರದ ಒಂದು ಭಾವ ಆ ಥರದ ಒಂದು ಕೆಲಸಗಳು ಅಂದ್ರೆ ಬುದ್ಧಿ ಗೌರವ ದುಡ್ಡು ಒಂದೇ ನಮ್ಮನ್ನ ಕಾಪಾಡಲ್ಲ ಮಕ್ಕಳೇ ಹಾಗಾದ್ರೆ ಜಗತ್ತಿನ ಅತಿ ದೊಡ್ಡ ಶ್ರೀಮಂತರು ತುಂಬಾ ಜನ ದುಡ್ಡು ಸಂಪಾದನೆ ಮಾಡಿ ಮೊನ್ನೆ ನೋಡಿ ಎಷ್ಟೋ ಒಂದು 600 kg ಡ್ರಗ್ಸ್ ಅಂತೆ ಎಷ್ಟೋ ವರ್ಷ ಜೈಲಲ್ಲಿ ಹಾಕಿದ್ದಾರೆ ಬೇಕಿತ್ತಾ ನೋಡಿ ದುಡ್ಡಲ್ಲಿ ಸಂಪಾದನೆ ಮಾಡಿದ್ದಾರೆ ಆದರೆ ತಪ್ಪಾದ ಲೆಕ್ಕಾಚಾರ ಹೌದಲ್ವಾ ಇಜ್ಜತ್ ಕಮಾನ ಪಡ್ತಾ ಅದು ಲೆಕ್ಕ ಸೊ ಅದರಿಂದ ಮಿಥುನ ರಾಶಿ ಆ ತರದ ಕಡೆ ಗಮನ ಕೊಟ್ಟು ನೋಡಿ ಖಂಡಿತ ಗೆಲುವು ನಿಮಗುಂಟು ಇನ್ನು ಕರ್ಕಾಟಕ ರಾಶಿ ಬುಧ ನೇರವಾಗಿ ನೋಡ್ತಿದ್ದೇನೆ ಪಾಲುದಾರಿಕೆ ವ್ಯವಹಾರ ಸ್ನೇಹಿತರು ಆತ್ಮೀಯರು ಬಂಧುಗಳು ಕೊಡೋದು ತಗೊಳ್ಳೋದು ನೋಡಿ ಮಾಡಿ ಬುಧ ಪ್ರಬಲವಾಗಿದ್ದಾನೆ ನಿಮಗೂ ಬುಧನಿಗೂ ಆಗೋಲ್ಲ ಬುಧ ಹೆಂಗೆ ಹೇಳಿತಾನೆ ನಮ್ಮ ಮನಸ್ಸು ಹಿಂಗೆ ಎಳೆಯುತ್ತೆ ಸೊ ಮನೋಕಾರಕ ನೀಚ ಅದರಿಂದ ಮಕ್ಕಳು ಮನೆಯೋ ಕುಟುಂಬವೋ ಸಂಗಾತಿಯೋ ಏನೋ ಒಂದು ತಳಮಳ ಉಂಟು ತಳಮಳಗಳಿದ್ದಾಗ ಗಲಿಬಿಲಿಗಳಿದ್ದಾಗ ಏನು ಮಾಡದೆ ಇರೋದನ್ನ ಮಾತ್ರ ಇರೋ ಅನ್ನ ಚಿತ್ರಾನ್ನ ಮಾಡಿ ನಿಮಗೆ ಗೊತ್ತಿರೋದು ಮಾತ್ರ ಮಾಡಿ ಯಾರೋ ಪಕ್ಕದಲ್ಲಿ ಏನೋ ಪಲಾವ್ ಮಾಡ್ತಿದ್ದಾರೆ ಇನ್ನೊಂದು ಮಾಡ್ತಿದ್ದಾರೆ ನಾನು ಅದು ಮಾಡಿಬಿಡ್ತೇನೆ ಇವತ್ತಾದಷ್ಟು ತಡೆ ಹಿಡಿದುಕೊಳ್ಳಿ ಒಳ್ಳೇದಾಗುತ್ತೆ ಸಿಂಹರಾಶಿ ಸುಖಕಾರಕ ಸುಖದಲ್ಲಿ ನೀಚ ಸೊ ನಮಗ್ ಜಾಸ್ತಿ ಬೇಕು ಬೇಕು ಅಂದಾಗ್ಲೇ ನೋವು ನನ್ನ ಗುರುಗಳು ಯಾವಾಗ್ಲೂ ಹೇಳ್ತಿರ್ತಾರೆ ಹೋಗಿ ಗುರುಗಳೇ ಅವ್ರ ಹತ್ರ ಒಬ್ಬ ಬಂದಾಗ ನಾನು ಮಾತಾಡ್ತಾ ಇದ್ರೆ ಎಷ್ಟು ಅದ್ಭುತವಾಗಿ ರೆಮಿಡಿ ಕೊಟ್ರು ಅಂದ್ರೆ ನಾನು ಬಿದ್ದು ಬಿದ್ದು ನಗ್ತಿದ್ದೆ ನನ್ನ ಹೆಂಡತಿ ಹೊಡಿತಾಳೆ ನನ್ನ ಹೆಂಡತಿ ಬೈತಾಳೆ ಅದೇ ಸಮಯಕ್ಕೆ ಇನ್ನೊಂದು ಸ್ತ್ರೀ ಹೋಗಿ ಗುರುಗಳೇ ನನ್ನ ಗಂಡ ಹಿಂಗೆ ನಮ್ಮತ್ತೆ ಹೀಗೆ ಸಾಕಾಗ್ಬಿಟ್ಟಿದೆ ಹೌದಾ ಇವ್ರಿಗೂ ಅದೇ ಪರಿಹಾರ ಕೊಟ್ರು ಇವ್ರಿಗೂ ಅದೇ ಪರಿಹಾರ ಕೊಟ್ರು ಏನ್ ಕೊಟ್ರು ಗೊತ್ತಾ ನಿಮ್ ಮದುವೆ ಆಗಿರೋ ವಿಡಿಯೋ ಇದೆಯಾ ಇದೆ ಒಂದ್ ಕೆಲಸ ಮಾಡಿ ಒಳ್ಳೆ ಹೋಗ್ಬಿಟ್ಟು ಸ್ನಾನ ಮಾಡಿ ದೇವ್ರ ಮುಂದ್ಗಡೆ ದೀಪ ಹಚ್ಬಿಟ್ಟು ಆ ವಿಡಿಯೋ ಹಾಕಿ ರಿವರ್ಸ್ ಹೋಗಿ ವಿಡಿಯೋ ಹಾಕ್ಬಿಟ್ಟು ರಿವರ್ಸ್ ಹೋಗ್ತಾ ನೋಡಿ ಸ್ಟಾರ್ಟಿಂಗ್ ಇಂದ ನೋಡ್ಬೇಡಿ ರಿವರ್ಸ್ ಇಂದ ಹೋಗಿ ಅಂತ ಯಾಕೆ ಗುರುಗಳ ನೀವು ಒಂದ್ 3 ಸಲ ಮಾಡ್ಬಿಟ್ಟು ಬನ್ನಿ ಆಮೇಲೆ ಮಾತಾಡ್ತೀನಿ ಅಂತ ಅವ್ರು ಒಂದ್ 3 ವಾರ ಬಿಟ್ಟು ಬಂದಾಗ ಹೇಳ್ತಾ ಇದ್ರು ನಾನು ಬಿದ್ದು ಬಿದ್ದು ನಗ್ತಿದ್ದೆ ಏನ್ ಅನ್ನಿಸ್ತು ಅಂತ ಗುರುಗಳೇ ಲಾಸ್ಟ್ ಅಲ್ಲಿ ನೋಡ್ಬಿಟ್ಟು ತುಂಬಾ ಖುಷಿ ಆಗ್ಬಿಡ್ತು ಗುರುಗಳೇ ಅಂತ ಏನ್ ಲಾಸ್ಟ್ ಅಲ್ಲಿ ನೋಡಿದ್ರಿ ಅಂತ ನಾವು ವಾಪಸ್ ಮನೆಗೆ ಹೋಗ್ತಾ ಇದ್ವಿ ಗುರುಗಳೇ ಮದುವೆ ಮಂಟಪಕ್ಕೆ ಹೋಗ್ತಿಲ್ಲ ಮದುವೆ ಮಂಟಪದಿಂದ ಹಿಂದಕ್ಕೆ ಹೋಗ್ತಿದ್ವಿ ಅಂತ ಮದುವೆ ಆಗಿಲ್ಲ ಮದುವೆ ಆದ ತಕ್ಷಣ ಏನು ಆ ಸಡಗರ ಆ ಸಂಭ್ರಮ ಅವರು ಇವರು ಕೊಡೋ ಗಿಫ್ಟ್ಗಳು ಅಲ್ಲಿಂದ ಹಂಗೆ ನಡ್ಕೊಂಡು ಗಂಡನ ಮನೆಗೆ ಆ ಅಕ್ಕಿ ಒದ್ದಿದ್ದೇನು ಆ ಎಂತಿರುತ್ತೆ ಇನ್ನೊಂದು ಅನ್ನೋದೆಲ್ಲ ಶೂಟ್ ಮಾಡಿದ್ರಲ್ವಾ ರಿವರ್ಸ್ ಹೋಗ್ತಾ 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 ಅದೆಲ್ಲ ಬಂಧುಗಳು ಬಿಡಿಸ್ಕೊಂಡಾಗ ಅನ್ಸ್ಬಿಟ್ಟಿದೆ ಅವ್ರಿಗೆ ಆ ಟೆನ್ಷನ್ ಎಲ್ಲ ದೂರ ಮಾಡ್ಕೊಂಡಾಗೆ ಹೇಗ್ ನಾನು ಖಾಲಿ ಇದ್ದು ಎಷ್ಟು ದೊಡ್ಡ ಕುಟುಂಬ ಎಷ್ಟು ಜನ ಎಷ್ಟು ದೊಡ್ಡ ಸಮಾಜಕ್ಕೆ ನಾನು ಪ್ರತಿನಿಧಿ ಆದೆ ಅನ್ನೋ ಒಂದು ಭಾರ ಎದೆ ಮೇಲೆ ಇಟ್ಕೊಬಿಟ್ಟಿದ್ದಾರೆ ಇವತ್ತು ಆಗ್ತಿರೋದು ಅದೇ ನಮಗ್ ಸುಖ ಬೇಕು ಸುಖ ಬೇಕು ಸುಖ ಬೇಕು ಅಂತ ನಾವೇ ಕಟ್ಟಾಕೋತಿರೋದು ಹೌದು ನಮಗ ಸುಖ ಬೇಕು ಅದೇ ಸಮಸ್ಯೆ ಎಷ್ಟು ಸುಖಕ್ಕೆ ಅಪೇಕ್ಷೆ ಪಡ್ತೇವೋ ಅಷ್ಟು ಭಾರ ತಿನ್ಬಿಡ್ತೇವೆ ಜಾಗ್ರತೆ ಅದು ಇವತ್ತು ಸಿಂಹರಾಶಿಗೆ ತುಂಬಾ ನಿಮ್ಮ ಒಳ್ಳೆತನ ತುಂಬಾ ಜಾಸ್ತಿ ಸುಖ ತುಂಬಾ ಒಳ್ಳೆತನ ತುಂಬಾ ಜಾಸ್ತಿ ಗೌರವ ಜಾಸ್ತಿ ದುಡ್ಡು ಬಾಧೆ ಇಟ್ಟು ಬಿಡುತ್ತೆ ನೋವು ಇಟ್ಟು ಬಿಡುತ್ತೆ ಜಾಗ್ರತೆ ಹಿರಿಯರ ಆರೋಗ್ಯ ನೋಡ್ಕೊಳ್ಳಿ ಕನ್ಯಾ ರಾಶಿ ಬುಧನ ಸಾರ ಬ್ಯೂಟಿಫುಲ್ ಬುದ್ಧಿಗೆ ತಕ್ಕಂತ ಕೆಲಸಕ್ಕೆ ತಕ್ಕಂತ ಬುದ್ಧಿ ಆ ಎರಡು ವೃತ್ತಿ ಪ್ರವೃತ್ತಿ ಬ್ಯಾಲೆನ್ಸ್ ಅಲ್ಲಿ ಇರ್ತಕ್ಕಂಥದ್ದು ಮಾಡ್ತಿದ್ದೀರಂದ್ರೆ ಅತ್ಯದ್ಭುತ ಹೌದು ನೋಡಿ ನೀವು ಆಚಾರ್ಯರು ವೇದ ಹೇಳ್ಕೊಡಿ ಬರವಣಿಗೆ ಹೇಳ್ಕೊಡಿ ಬರ್ಸೋದು ಹೇಳ್ಕೊಡಿ ಬರ್ಸಿ ಓದಿಸಿ
ಈ ಕಲಿಸಿ ಬ್ಯೂಟಿಫುಲ್. ನೀವು ಆಚಾರ್ಯರಾಗ್ಬಿಟ್ಟು ಹೋಗ್ಬಿಟ್ಟು ಹೆಂಡದ ಅಂಗಡಿನಲ್ಲಿ ಕೂತ್ಕೊಂಡ್ರೆ, ಬಡ್ಡಿ ಅಂಗಡಿನಲ್ಲಿ ಕೂತ್ಕೊಂಡ್ರೆ, ಟ್ಯಾಕ್ಸ್ ಅಂಗಡಿನಲ್ಲಿ ಕೂತ್ಕೊಂಡ್ರೆ, ಕಲೆಕ್ಷನ್ ಏಜೆಂಟ್ ಹಾಗಲ್ಲ ನಿಮ್ ಕೈಯಲ್ಲಿ. ಸೇಲ್ಸ್ ಮ್ಯಾನ್ ಕ್ಷಣಕ್ಕೂ ಒಂದು ಸುಳ್ಳು ಹೇಳ್ಬೇಕು, ಇನ್ನೊಂದು ಹೇಳ್ಬೇಕು, ಆಗೋಲ್ಲ. ನಿಮ್ಮ ಪ್ರವೃತ್ತಿಯಲ್ಲೇ ಒಂದು ವೃತ್ತಿ ಇದೆ, ಅದನ್ನ ಆಯ್ಕೆ ಮಾಡಬೇಕು. ಇವತ್ತು ಆ ಥರದಕ್ಕೆ ಸಂಬಂಧಪಟ್ಟಂತ ಕೆಲಸ ಕಾರ್ಯ. ಒಬ್ಬ ಕಲೆಕ್ಷನ್ ಮಾತಿಗೂ ಸುಳ್ಳು ಹೇಳೋದು, ಇನ್ನೊಂದು ಅದು ಮಾಡೋದೇ, ಮಾರ್ಕೆಟಿಂಗು, ಸೇಲ್ಸು, ಇನ್ನೊಂದು ಈ ಟಿವಿ ಅಡ್ವರ್ಟೈಸ್ಮೆಂಟ್ಗಳು ಬರ್ತವೆ ನೋಡಿ, ನೀವು ಕೇಳ್ಬಿಟ್ಟ ಅಂದ್ರೆ ಆನಂದೋ ಬ್ರಹ್ಮ ಎಲ್ಲ ಹೋಗ್ಬಿಡುತ್ತೆ. ಅದು ಕುಡಿದ್ರೆ ಅಂತ ಇಲ್ಲ, ಕುಡಿದ್ರೆ ಹೋಗುತ್ತೋ ಇಲ್ವೋ, ನಮ್ ದುಡ್ಡು ಜೇಬಂತೂ ಖಾಲಿ ಆಗೋದು ಗ್ಯಾರಂಟಿ. ಏನೇನೋ ವಿಚಾರಗಳು, ಏನೇನೋ ಸೋಪುಗಳು, ಏನೇನೋ ಬರ್ತಿರುತ್ತೆ, ಏನೇನೋ ಕ್ರೀಮ್ಗಳು ಬರ್ತಿರುತ್ತೆ, ಅವ್ರು ನೋಡ್ಬಿಟ್ಟು ತಗೊಳ್ಳೋದು. ದೊಡ್ಡ ದೊಡ್ಡ ಫಿಲಮ್ ಸ್ಟಾರ್ಗಳು ಗುಟ್ಕನ್ನ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ, ಆಮೇಲೆ ಕೆಳಗಡೆ ಒಂದು ದೊಡ್ಡದಾಗ ಹಾಕ್ತಾರೆ, ಅಡಿಕ್ಷನ್ ಆಗ್ಬೇಡಿ ಅಂತಕ್ಕಂಥದ್ದು. ತುಂಬಾ ದೊಡ್ಡ ದೊಡ್ಡ ಇನ್ವೆಸ್ಟ್ಮೆಂಟ್ ಪ್ಲಾನ್ಗಳೆಲ್ಲ ಬರ್ತಿರುತ್ತೆ. ಹೌದು ಅಂತ ಹೇಳಿದ್ರೆ ಕೆಳಗಡೆ ಇಟ್ ಇಸ್ ಮಾರ್ಕೆಟ್ ರಿಸ್ಕು, ಇನ್ನೊಂದು ರಿಸ್ಕು, ಅದು ರಿಸ್ಕು ಅಂತ ಹಾಕಿರ್ತಾರೆ. ಹೀಗೆ ಕೆಲವರು ನೋಡ್ಬೇಕು, ಇನ್ಶೂರೆನ್ಸ್ ಏಜೆಂಟ್ಸ್ ಕರೆಕ್ಟಾಗಿ ಹೋಗ್ತಾರೆ, ತಾಯಿ ಅಂದ್ರೆ ತಲೆ ಕೆಡಿಸ್ತಾರೆ, ನಿನ್ನ ಗಂಡನಿಗೆ ಏನಾದ್ರೂ ಆಗ್ಬಿಟ್ರೆ ಭಯ ಬೀಳಿಸಿ ಇನ್ಶೂರೆನ್ಸ್ಗಳು ಜಾಸ್ತಿ ಹಾಕೋದೇ ಲೇಡೀಸು ಭಯದಿಂದ. ಇವ್ರೋಗಿ ಹುಳ ಬಿಟ್ಟಿರ್ತಾರೆ, ಆಮೇಲೆ ಸತ್ತ ಮೇಲೆ ಏನೇನು ಬರುತ್ತೆ ಗೊತ್ತಾ, ಎಷ್ಟು ಬೆನಿಫಿಟ್ಸ್ ಬರುತ್ತೆ ಗೊತ್ತಾ, ಅದಕ್ಕೆ ATG ಸಬ್ಸಿಡಿ ಬರುತ್ತೆ ಗೊತ್ತಾ, ಇದು ಬರುತ್ತೆ ಗೊತ್ತಾ, ಅದು ಬರುತ್ತೆ ಗೊತ್ತಾ, ತಗೋ ಅದು ಬೇರೆ ಅಂತ ತಗೊಬಂದ್ಬಿಟ್ಟು ಆಚಾರ್ಯ ಮಾಡಿಟ್ಬಿಟ್ರೆ ಎಲ್ಲ ಒಳ್ಳೇದೇ ಮಾತಾಡ್ಬೇಕು, ಅಲ್ಲಿ ತಪ್ಪು ಹೇಳೋ ಆಗಿಲ್ಲ. ಗೋವಿಂದ ಉಲ್ಟಾ ಪಲ್ಟಾ ಆಯ್ತು, ಉಲ್ಟಾ ಪಲ್ಟಾನೆ. ಇವತ್ತು ನಿಮ್ ಪ್ರವೃತ್ತಿಗೆ ತಕ್ಕಂತ ವೃತ್ತಿಲಿ ಇದ್ರಿ ಅಂದ್ರೆ ಬ್ಯೂಟಿಫುಲ್. ನಿಮ್ಗೆ ಅಲಂಕಾರ ಇಷ್ಟ, ಅದೇ ತರದ ಕೆಲಸ, ಬೋಟಿಕ್ಕೋ, ಮೇಕಪ್ಪು, ಕೇಶ ಅಲಂಕಾರನೋ, ಆ ತರದ ಕೆಲಸ ಕಾರ್ಯ ನೋಡಿ ಅದ್ಭುತ ಪ್ರಗತಿ. ತುಲಾ ರಾಶಿ ಕನ್ಸಲ್ಟೆಂಟ್, ಮಾರ್ಕೆಟಿಂಗ್, ಸೇಲ್ಸ್, ಕಮ್ಯುನಿಕೇಶನ್, ಮಧ್ಯವರ್ತಿ, ಟೆಕ್ನಿಕಲ್, ಕಂಪ್ಯೂಟರ್, ಸಾಫ್ಟ್ವೇರ್, ಸೇಲ್ಸ್ ಮ್ಯಾನ್, ಅದ್ಭುತ ಪ್ರಗತಿ ಇರತಕ್ಕಂಥ ದಿನ. ವೃಶ್ಚಿಕ ರಾಶಿ ಸಣ್ಣ ಪುಟ್ಟ ಲೇವಾದೇವಿ, ಸಣ್ಣ ಪುಟ್ಟ ಒಂದು ತೋಟ, ಸಣ್ಣ ಪುಟ್ಟ ಹಣ್ಣಿನ ವ್ಯಾಪಾರಿ, ಬೇಕರಿ, ತರಕಾರಿ, ಸೊಪ್ಪು, ತಿಂಡಿ ಅಂಗಡಿ, ಕಾಂಡಿಮೆಂಟ್ಸು, ಈ ತರ ಅವತ್ತನ್ನ ಮಾಡಿ ಅವತ್ತನ್ನ ಬರ್ತೇವೆ. ಒಂದು ಐರನ್ ಶಾಪು, ಒಂದು ವಾಷಿಂಗ್ ಕ್ಲೀನಿಂಗು, ಈ ತರದ್ದು ನಿತ್ಯ 1,000 ರೂಪಾಯಿ ನೋಡ್ತಕ್ಕಂಥ ಕೆಲಸ ಕಾರ್ಯ ವೃತ್ತಿಯಲ್ಲಿದ್ರೆ ಖಂಡಿತ ಕೈ ತುಂಬ ದುಡ್ಡು ನೋಡ್ತೀರಿ ಇವತ್ತು. ಧನುಸು ರಾಶಿ ಅಷ್ಟೇ, ಉತ್ತಮಾಧಿಪತಿ 12 ಮನೆಯಲ್ಲಿರೋದ್ರಿಂದ ದಿಢೀರ್ ಬುದ್ಧಿಗಳು ಸ್ವಲ್ಪ ಚುರುಕಾಗಿ ಓಡಿಸಿ ಅದು ಮಾಡು ಇದು ಮಾಡು, ಹಂಗ್ ನೋಡು ಹಿಂಗ್ ನೋಡು, ಸಿಕ್ಕಾಕೋತೀರಿ. ಮೊನ್ನೆ ಒಬ್ಬ ರಿಯಲ್ ಎಸ್ಟೇಟ್ ಏಜೆಂಟ್, ನಿಮ್ ಪ್ರಾಪರ್ಟಿದೆಲ್ಲ ಸೂಪರ್ ನಡೆಯುತ್ತಪ್ಪ, ನೀನು ಬಂಡವಾಳ ವಾಹನದಲ್ಲಿ ಸೂಪರ್ ಆಗಿ ನಡೆಯುತ್ತಪ್ಪ, ಅದೇ ನೀನ್ ಗಾಡಿಲಿ ದುಡ್ಡು ಹಾಕಿದ್ರೆ ಮುಳುಗಿರ್ತಿ ಅಂದ್ರೆ ಐಪೋಯಿಂದಿ ಗುರುಜಿ ಅಂತ, ಐಪೋಯಿಂದಿ ಗುರುಜಿ ಅಂತ ನೋಡಿ ತಮಾಷೆ. ಜಾಗ್ರತೆ, ನಿಮ್ಮ ಶಕ್ತಿ ತಿಳ್ಕೊಳ್ಳಿ. ನೀವು ಕನ್ಸಲ್ಟೆಂಟ್ ಅಂದಾಗ ಕನ್ಸಲ್ಟೆಂಟ್, ನೀವು ಬಂಡವಾಳ ಹಾಕೋರಾದ್ರೆ ಬಂಡವಾಳಶಾಹಿಗಳು ಬೇರೆ. ಹೌದು, ನೋಡ್ಕೊಳ್ಳೋದು ಬೇರೆ, ನಡೆಸೋದು ಬೇರೆ, ಮಾರಿಸೋದು ಬೇರೆ, ತರೋದು ಬೇರೆ, ಕಲೆಕ್ಷನ್ ಬೇರೆ, ಅಡ್ಮಿನಿಸ್ಟ್ರೇಷನ್ ಬೇರೆ, ಆಪರೇಷನ್ಸ್ ಬೇರೆ, ಸೇಲ್ಸ್ ಬೇರೆ, ಮಾರ್ಕೆಟಿಂಗ್ ಬೇರೆ, ಫಿನಾನ್ಸ್ ಬೇರೆ, ಇದೆಲ್ಲ ಇರುತ್ತೆ. ಸೊ ಇವತ್ತು ಧನಸ್ಸು ಆತರ ಎರಡೂ ಮಾಡೋಣ. ಅಕ್ಕಿ ಮೇಲೂ ಆಸೆ, ನೆಂಟ್ರ ಮೇಲೂ ಆಸೆ, ಯಾರು ನಿಮ್ಮ ಮನೆಗೆ ಬರಲ್ಲ, ಹಂಗಾಗ್ಬಿಡುತ್ತೆ. ಹುಷಾರು, ದುಡುಕಬೇಡಿ. ದಿಢೀರ್ ಪ್ರಯಾಣ, ದೂರದ ಕೆಲಸ, ದೂರದ ದುಡ್ಡು, ದೂರದ ವ್ಯಾಪಾರ ನಮಗೆ ಬೇಕಿಲ್ಲ, ಜಾಗ್ರತೆ. ಮಕರ ರಾಶಿ ಬರವಣಿಗೆ ಕಾರಕ ಬುಧ. ಲೇಖನ, ಬರವಣಿಗೆ, ಸಂಕಲನ, ಎಡಿಟಿಂಗು, ಟೆಕ್ನಿಕಲ್ಲು, ಮ್ಯಾನೇಜ್ಮೆಂಟ್, ಈ ರೀತಿಯ ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ ಇರುತ್ತೆ, ಚೆನ್ನಾಗಿದೆ, ಬ್ಯೂಟಿಫುಲ್. ಕುಂಭರಾಶಿ ಬುಧ 12ನೇ ಮನೆ, ಜಾಗ್ರತೆ. ಏನೋ ಒಂದು ಬುದ್ಧಿಗೆ ಏನೋ ಒಂದು ತಲೆ ಕೆಡಿಸುತ್ತೆ. ಚಂದ್ರ ಬುಧನ ಸಾಧದಲ್ಲಿ ಚೆನ್ನಾಗಿದ್ದಾನೆ, ಬುಧ ಮಲಗ್ಬಿಟ್ಟಿದ್ದಾನೆ ನಿಮ್ಗೆ 12ನೇ ಮನೆಯಲ್ಲಿ. ಅದರಿಂದ ಮಾಡುತ್ತಿರುವ ಕೆಲಸ ಕಾರ್ಯ, ಓಡಾಟ, ಸುತ್ತಾಟ ಸ್ವಲ್ಪ ಒತ್ತಡಗಳು ತಂದಿಡ್ತಕ್ಕಂಥದ್ದಾಗುತ್ತೆ. ಸ್ವಲ್ಪ ಟೆನ್ಷನ್ಗಳೇ. ಆರೋಗ್ಯ ನೋಡ್ಕೊಳ್ಳಿ, ಜಾಗ್ರತೆ. ಅತಿಯಾದ ಊಟ, ಅತಿಯಾದ ನಿದ್ದೆ, ಅತಿಯಾದ ತುಂಟತನ, ಅತಿಯಾದ ಆಸೆ, ಅತಿಯಾದ ಆಯಾಸ ಮಾಡ್ಕೊಳ್ಳೋಂಥ ಕೆಲಸಗಳು ಬೇಡ. ಬುಧ ಸಣ್ಣ ಕೆಲಸ, ಸಣ್ಣದ್ರಲ್ಲಿ ತೃಪ್ತಿ. 2 ಬಾಳೆಹಣ್ಣು ಸಾಕಪ್ಪ, 2 ಸಾಕು. ಯಾರೋ ಕೊಟ್ಬಿಟ್ರು 4 ತಿಂತೀನಿ ಅಂದ್ರೆ ಅಜೀರ್ಣವೇ, ಲೂಸ್ ಮೋಷನ್ನೇ, ಎಲ್ಲದರಲ್ಲೂ ಜಾಗ್ರತೆ. ಇನ್ನು ವಿಶೇಷವಾಗಿ ಮೀನ ರಾಶಿ
ಬುಧ ಲಾಭದಲ್ಲಿದ್ದಾನೆ, ಚಂದ್ರ ಭಾಗ್ಯದಲ್ಲಿದ್ದಾನೆ. ಬ್ಯೂಟಿಫುಲ್. ಅಂದುಕೊಳ್ಳುವ ಕೆಲಸ ಕಾರ್ಯ, ಕಮಿಷನ್ ಏಜೆಂಟ್, ಮಧ್ಯವರ್ತಿ, ಟ್ರೇಡಿಂಗ್, ಕನ್ಸಲ್ಟೆಂಟ್, ಸೇಲ್ಸ್, ರೀಟೇಲ್, ಕಮ್ಯುನಿಕೇಶನ್, ರೇಡಿಯೋ ಟೆಕ್ನಾಲಜಿಸ್ಟ್, ಎಲೆಕ್ಟ್ರಾನಿಕ್ ವಸ್ತುಗಳ ವ್ಯಾಪಾರ, ಮಾರಾಟ, ಸರ್ವಿಸಿಂಗ್, ಎಲೆಕ್ಟ್ರಿಕಲ್ ವಸ್ತುಗಳು, ಮಿಕ್ಸಿ, ಗ್ರೈಂಡರ್, ಈ ಥರದ ವಸ್ತುಗಳು ರಿಪೇರಿ ಮಾಡೋದು, ಗಾರ್ಡನಿಂಗ್ ಮಾಡಿಸೋದು, ಮನೇಲಿ ಎಲೆಕ್ಟ್ರಿಕಲ್ ರಿಪೇರಿ ಕೆಲಸಗಳು ಮಾಡಿಸೋದು, ಈ ಥರದ ಕೆಲಸ, ವೃತ್ತಿ, ಉದ್ಯೋಗ, ಸಣ್ಣ ಪುಟ್ಟ ಡ್ರೈವರ್, ದಿನದ ಡ್ರೈವರ್, ಈಗೆಲ್ಲ ದಿನದ ಡ್ರೈವರು ಬಂದ್ಬಿಟ್ಟಿದಾರಪ್ಪ. ಆಪಲ್ ಹಿಂಗ್ ಬುಕ್ ಮಾಡಿದ್ರೆ ಒಂದ್ ದಿನಕ್ಕೆ 1 ಗಂಟೆಗೆ ಎಷ್ಟೊತ್ತು, ಇಷ್ಟು ಚಾರ್ಜ್ ಇತ್ತು, ಆ ಥರದ್ದು ಕೆಲಸಗಳು, ಗುತ್ತಿಗೆ ಆಧಾರಿತ ಕೆಲಸಗಳು. ಬಂದೆ ನಾನು ಕನ್ಸಲ್ಟ್ ಮಾಡಿದೆ, ಇಂಜಿನಿಯರ್ ನೋಡಿದೆ, ಈ ಚಾರ್ಜಸ್, ಬಂದೆ ನಾನು ನೋಡಿದೆ, ಇದು ಮಾಡಿದೆ, ಇದು ನನ್ನ ಚಾರ್ಜಸ್, ಡನ್. ಆ ಥರದ ವೃತ್ತಿ ಕೆಲಸ ಕಾರ್ಯಗಳಲ್ಲಿ ವಿಶೇಷ ಪ್ರಗತಿ ಕಾಣ್ತೀರಿ. ಚೆನ್ನಾಗಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.